ತಮ್ಗೆಲ್ಲ ಗೊತ್ತಿರೋದು ವಿಚಾರ, ಬ್ಯಾನರ್ ವಿಚಾರಕ್ಕೆ ಆಗಿರೋದು. ಈಗ ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಇವತ್ತೇ ಕಾರ್ಯಕ್ರಮ ಇದ್ದಿದ್ದು. ನಮ್ಮ ವಾಲ್ಮೀಕಿ ಸ್ಟ್ಯಾಚ್ಯೂನ ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ. ಬಹಳ ವರ್ಷದಿಂದ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಆಸೆ ಇತ್ತು, ಬಹಳ ಜನಕ್ಕೆ ಒಂದು ಆಸೆ ಇತ್ತು, ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ಬೇಕು, ದೊಡ್ಡ ಸ್ಟ್ಯಾಚ್ಯೂ ಆಗ್ಬೇಕಂತ ಒಂದು ಬಹಳ ದಿನ ಒಂದು ಕನ್ಸಿತ್ತು. ಆ ಕನ್ಸನ್ನ ನೆನ್ಸ್ ಮಾಡಕ್ಕೆ ಪಾಪ ಭರತ್ ರೆಡ್ಡಿ ಅವರು ಬಹಳ ದಿನದಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಇದ್ರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಯಾವ್ದಾರ ರಾಜಕೀಯ ಪಕ್ಷ ಇರ್ಲಿ, ಜನತಾದಳ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಆ ಬ್ಯಾನರ್ಗಳು ಕಟ್ಟೋದು ಸಹಜ. ಇದು ಅವ್ರ ಮನೆ ಮೇನ್ ರೋಡ್ ಅಲ್ಲಿ ಇರ್ಬೋದು, ಜನಾರ್ದನದಲ್ಲಿ ಇಲ್ಲ ಅಂತ ಇಲ್ಲ. ಅವ್ರು ದೊಡ್ಡ ಮನ್ಸು ಮಾಡ್ಬೇಕಾಗಿತ್ತು, ಇಂಥ ಒಳ್ಳೆ ಕಾರ್ಯಕ್ರಮ ಮೆಚ್ಚಬೇಕಾಗಿತ್ತು. ಅವರು ನಾವು ಮಾಡಿದಿಲ್ಲ ಕಾರ್ಯಕ್ರಮ ಭರತ್ ರೆಡ್ಡಿ ಮಾಡ್ತಾ ಇದ್ದಾರೆ ಅಂತ ಶಬಾಸ್ಗಿರಿಯನ್ನ ಕೊಡ್ಬೇಕಾಗಿತ್ತು ಅವರು. ಆ ಬ್ಯಾನರ್ ಕಟ್ಟೋದು ಎಲ್ಲಾ ಪಕ್ಷದಲ್ಲಿ ಸಹಜ. ಅದು ಈಗ ಯಾವ್ದಾರ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ, ಈಗ ಬಿಜೆಪಿ ಇರ್ಲಿ, ಜನತಾದಳ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಆ ಬ್ಯಾನರ್ ಕಟ್ಟೋದು ಸಹಜ. ಅವರು ಪಾರ್ಟಿ ಅವರು ಬ್ಯಾನರ್ ಕಟ್ಟೋದು ಸಹಜ. ಇವರು ಒಂದು ದೊಡ್ಡ ಮನ್ಸು ಮಾಡಿ ಏನೋ ಒಂದು ದೊಡ್ಡ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ, ಯಾರು ಮಾಡದಿಲ್ಲ ಕಾರ್ಯಕ್ರಮ ಮಾಡ್ತಾ ಇದಾರಪ್ಪ, ಮಾಡ್ಕೊಳ್ಳಿ ಬಿರಿ ಅಂತ ಬೆಂಬಲನ ಘೋಷಣೆ ಮಾಡ್ಬೇಕಾಗಿತ್ತು. ಅವರು ಆ ಸಣ್ಣ ವಿಚಾರಕ್ಕೆ ಸಣ್ಣತನ ತುಸಿದ ಅಂತ ನಾನು ಬೋಸ್ತೀನಿ. ದೊಡ್ಡ ಮನ್ಸು ಮಾಡ್ಬೇಕಾಗಿತ್ತು ಜನಾರ್ದನ್ ರೆಡ್ಡಿ ಅವರು. ಮಾಜಿ ಮಂತ್ರಿಗಳು, ಬಿಜೆಪಿಯಲ್ಲಿ ಹಿರಿಯ ಮುಖಂಡರು, ಅವ್ರು ದೊಡ್ಡ ಮನ್ಸು ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದ ಅಂತ ಬೆಂಬಲ ಕೊಡ್ಬೇಕಾಗಿತ್ತು ಅವರು. ಇದು ಚಿಲ್ಲರೆತನ ಅಂತ ನನ್ಗೆ ಅನ್ಸ್ತಾ ಇದೆ. ಮಾಡಬಾರ್ದಾಗಿದ್ದು ಅದು ಅವರೇ ಮಾಡಿ, ಇಲ್ಲ ಬೇಡಪ್ಪ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಬಿಡಿ ಅಂದ್ರೆ ಏನು ಆಗ್ತಾ ಇಲ್ಲ. ಆಗ್ಬಾರ್ದಾಗಿದ್ದು ಘಟನೆ ಆಗಿದೆ. ಅದು ಅವ್ರ ಫ್ಯಾಮಿಲಿದಲ್ಲಿ ಬಹಳಷ್ಟು ಜನ ನನಗೆ ಫೋನ್ ಮಾಡಿ ಕೆಲ್ಸಗಳು ಮಾಡ್ಕೊಂತಾರೆ. ಅದೇ ರೀತಿಯಲ್ಲಿ ಇದನ್ನ ತೆಗ್ಸ್ಬಿಡು ಅಂತ ನನಗೆ ಅದೇ ಹೇಳ್ದೆ ಅಲ್ಲ, ಅದು ತಗ್ಸೋದು ಒಂದ್ ನಿಮಿಷ ತೆಗೆದು ಹೇಳಿದ್ರು. ಭರತ್ ರೆಡ್ಡಿ ಅವ್ರು ಹೇಳ್ದಂಗೆ ನನ್ಗೆ ಫೋನ್ ಮಾಡಿ ನನ್ನ ಮನೆ ಮುಂದೆ ಬ್ಯಾನರ್ಗಳು ಹಾಕಿದಾರಪ್ಪ ತೆಗಿ ಅಂದ್ರೆ ನಾನೇ ತೆಗ್ದ್ಬಿಡ್ತಾ ಇದ್ದೆ ಅಂತ ಭರತ್ ರೆಡ್ಡಿ ಅವರು ಹೇಳ್ತಾರೆ. ಅವರೇ ಒಂದ್ ದೊಡ್ಡ ಮನ್ಸು ಮಾಡ್ಬೋದಾಗಿತ್ತಿಲ್ಲ. ಒಳ್ಳೆ ಯಾರು ಮಾಡಿರೋ ಕಾರ್ಯಕ್ರಮ ಇದು. ಬಹಳ ವರ್ಷದಿಂದ ನನ್ಗೂ ಗೊತ್ತಿದ್ದಂಗೆ, ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ 1 ವರ್ಷ ಆಗಿರ್ಬೋದು. ಇದು ಬಹಳ ವರ್ಷದಿಂದ ಗಣೇಶ್ ಇದಾರೆ ಕೇಳಿ, ಇಲ್ಲಿ ಹೇಳ್ತಾರೆ ಗಣೇಶ್ ಅವರು, ಬಹಳ ವರ್ಷದಿಂದ ಕನ್ಸಿದೆ ಇಲ್ಲಿ ಒಂದ್ ದೊಡ್ಡ ಸ್ಟ್ಯಾಚ್ಯೂ ಆಗ್ಬೇಕಂತ ಬಹಳ ದಿನದಿಂದ ಕನ್ಸಿತ್ತು. ಅದು ಜನಗಳದ್ದು ಆಸೆ ಇತ್ತು. ಆ ಆಸೆ ಪ್ರಕಾರ ಪಾಪ ಭರತ್ ರೆಡ್ಡಿ ಅವರು ಜನ ಆಸೆಗೆ ಒಂದು ಕನ್ಸಿತ್ತು, ಅದ್ ನೆನ್ಸ್ ಮಾಡುವಂತ ಹಿನ್ನೆಲೆಯಲ್ಲಿ ಈ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದರೆ. ಆ ಬ್ಯಾನರ್ ವಿಚಾರಕ್ಕೆ ಆಗ್ಬಾರ್ದಾಗಿತ್ತು. ನಾನು ಮೊನ್ನೆನೂ ಹೇಳಿದೀನಿ, ಇವತ್ತು ಹೇಳಿದೀನಿ. ಅದಾಗ ಒಬ್ಬ ಬಲಿ ತಗೊಂಡಿದ್ದಾರೆ. ಈಗ ಯಾರು ಬಡವರಿಗೆ ಯಾರು ಏನ್ ಇದ್ ಮಾಡಿ ಸಾಧನೆ ಮಾಡಿದ್ರದಲ್ಲಿ, ಯಾರು ಸಾಧನೆ ಮಾಡಿದ್ರದಲ್ಲಿ? ಒಬ್ಬ ಜೀವ ಹೋಯ್ತದಲ್ಲಿ, ರಾಜಶೇಖರ್ ಜೀವ ಹೋಯ್ತು. ಅದರಿಂದ ಏನ್ ಸಾಧನೆ? ಅವರೇ ಒಂದ್ ದೊಡ್ಡ ಮನ್ಸು ಮಾಡಿ ಮಾಡ್ರಪ್ಪ ನಮ್ಗೆ ಬೆಂಬಲ ಇದೆ ಅಂತ ಹೇಳಿ ಮಾಡಿಸ್ಬೇಕಾದ್ರೆ ದೊಡ್ಡ ಮನುಷ್ಯ ಆಗೋರು. ಸರ್, ಈಗ SP ಅವ್ರನ್ನ ಸಸ್ಪೆಂಡ್ ಮಾಡಿದಿರಿ ಸರ್, ಸರ್ಕಾರದಿಂದ SP ಅವ್ರನ್ನ ಸಸ್ಪೆಂಡ್ ಮಾಡಿದಿರಿ. ಅವ್ರ ಚಾರ್ಜ್ ತಗೊಂಡು ಹೆಚ್ಚು ಕಡಿಮೆ ಇನ್ಸಿಡೆಂಟ್ ಆಗೋದಕ್ಕಿಂತ 1 hour ಮುಂಚೆ ಚಾರ್ಜ್ ತಗೊಂಡಿದ್ದಾರೆ. 2 ಗಂಟೆಗೆ ಚಾರ್ಜ್ ತಗೊಂಡಿದ್ದಾರೆ, 3:30ಗೆ ಈ ಒಂದು ಬೆಳಗ್ಗೆ 11 ಗಂಟೆಗೆ ಚಾರ್ಜ್ ತಗೊಂಡಿದ್ದಾರೆ. ಅವರು ಬೆಳಗ್ಗೆ 11 ಗಂಟೆನೋ 11:30ಗೆ ಚಾರ್ಜ್ ತಗೊಂಡಿದ್ದಾರೆ. ಅವ್ರ ಜವಾಬ್ದಾರಿ ಹೆಚ್ಚಾಗಿ ಆಗ್ತದೆ. ಈಗ ಅವ್ರ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಅವ್ರದ್ದು ಇರ್ತದೆ. ಸರ್, ಅಟ್ಲೀಸ್ಟ್ ಇಂಟೆಲಿಜೆನ್ಸ್ ಅಂತ ರಿಪೋರ್ಟ್ ಕೊಡ್ಬೇಕಲ್ಲ ಸರ್, ಜಿಲ್ಲೆ ಬಗ್ಗೆ ಹೆಂಗಿದೆ ಅಂತ ತಿಳ್ಕೊಳ್ಳೋದ್ರೊಳಗಡೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ರ ಎಲ್ಲ ಒಂದ್ ಕಡೆಗೆ 24 ಗಂಟೆ ಆಗ್ಲಿಕ್ಕೆ ಮುಂಚೆ ಮಾಡಿದ್ರೆ ಹೆಂಗಿಲ್ಲ. ಅವ್ರದ್ದು ಜವಾಬ್ದಾರಿ SP ಅವ್ರು ಒಂದಿನ ಇರ್ಲಿ, 1 ಗಂಟೆ ಇರ್ಲಿ, ಏನಾರು ಇರ್ಲಿ, ಒಂದ್ಸತಿ ಚಾರ್ಜ್ ತಗೊಂಡಾದ್ಮೇಲೆ ಮುಗೀತದು. ಒಂದ್ಸತಿ ಚಾರ್ಜ್ ಯಾರನ್ನ ಇಲ್ಲಿ ಒಂದ್ಸತಿ ಚಾರ್ಜ್ ತಗೊಂಡಾದ್ಮೇಲೆ ಮುಗೀತು. ಅವ್ರ ಹೆಚ್ಚಿನ ಜವಾಬ್ದಾರಿ ಅವ್ರದ್ದಿತ್ತು. ಅದು ತಗೊಂಡಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಆಯ್ತದ ಮನನೊಂದು ಆತ್ಮಹತ್ಯೆಗೆ ಯತ್ನ ಮಾಡ್ತಿದಾರೆ ಗಾಳಿ ಸುದ್ದಿ. ಯಾರು? ಪವನ್ ನೆಜ್ಜೂರ್ ಅವರು. ಏನು ಪವನ್ ನೆಜ್ಜೂರ್ ಅವರು ಸೊಸೈಟಿಗೆ ಯತ್ನ ಮಾಡಿದ್ರು. ಇಲ್ಲ, ಅದೆಲ್ಲ ಸುಳ್ಳು. ಅದೆಲ್ಲ ಸುಳ್ಳು. ಇಲ್ಲ ನೆನ್ನೆ ನನ್ಗೂ ಸಂಜೆ ಮಾತಾಡಿದ್ರು. ನೆನ್ನೆ ಸಂಜೆ ನನ್ಗೂ ಮಾತಾಡಿದ್ರು. ಬೆಳಗೂ ಪ್ರಯತ್ನ ಮಾಡಿದ್ದಾರೆ. ನನ್ ಸಿರಾದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದ್ರಲ್ಲಿ ಮಿಸ್ ಕಾಲ್ ಇತ್ತು. ಆತರ ಏನಿಲ್ಲ. ಸರ್, ಈಗ ಇಷ್ಟು ದೊಡ್ಡ ಮಟ್ಟದ ಇನ್ಸಿಡೆಂಟ್ ಬಳ್ಳಾರಿಯಲ್ಲಿ ಆಗಿದೆ. ಈಗ CM ಬಂದ್ರೆ ಪಾಪ, ಈಗ ದೊಡ್ಡ ಮಟ್ಟದ ಇನ್ಸಿಡೆಂಟ್ ಬಳ್ಳಾರಿಯಲ್ಲಿ ಆಗಿದೆ ಸರ್. ಇದುವರೆಗೂ ಕೂಡ ಇಲ್ಲಿ ಯಾರು ಇನ್ನು SP ಅವ್ರನ್ನ ಡೆಪ್ಯೂಟ್ ಮಾಡಿಲ್ಲ, ಯಾರನ್ನೂ ಹಾಕಿಲ್ಲ. ಇಲ್ಲ, ಈಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಯಾರು ಹೊಣೆ ಸರ್? ಈಗ ಚಿತ್ರದುರ್ಗ ಮುಂಚೆ ಇಲ್ಲೇ ಕೆಲಸ ಮಾಡಿದ್ರು. ಇಲ್ಲೇ ಕೆಲಸ ಮಾಡಿ 1-2 ವರ್ಷ ಕೆಲಸ ಮಾಡಿದ್ರು. ಈಗ ಚಿತ್ರದುರ್ಗ SP ಆಗಿದ್ರು. ಅವ್ರನ್ನ ಈಗ ಚಾರ್ಜ್ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಸೋಮವಾರ ಬೇರೆಯವ್ರನ್ನ ಯಾರನ್ನ ಹಾಕ್ಸ್ತಾರೆ. ಅಣ್ಣ, ನಾನು ಒಂದೇ ಹೇಳುದು, ಇದು ಒಂದು ಸಣ್ಣ ಕೇಳಿ, ನಿಮ್ ಮಾಧ್ಯಮದವರೇ ಹೇಳ್ಬೇಕು. ನಿಮ್ ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳ್ತೀನಿ ನಾನು. ಇದು ಸಣ್ಣ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಏನು ಅವ್ರ ಮನೆ ಕಾರ್ಯಕ್ರಮ ಇಲ್ಲ. ಭರತ್ ರೆಡ್ಡಿ ಮನೆ ಕಾರ್ಯಕ್ರಮ, ಮನೆ ಗೃಹಪ್ರವೇಶ ಇಟ್ಕೊಂಡು ಈ ಬ್ಯಾನರ್ ಕಟ್ಟಿದ್ರೆ ತಪ್ಪದು. ಯಾವ ಕಾರ್ಯಕ್ರಮ ಅದು? ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ, ಅಜ್ಜಂದು ಸ್ಟ್ಯಾಚ್ಯೂ ಕಾರ್ಯಕ್ರಮ. ಬಳ್ಳಾರಿ ಜಿಲ್ಲೆ ಬಹಳ ಜನ ಕನ್ಸಿತ್ತಿದ್ದು ಆ ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದು. ಏನೋ ಭರತ್ ರೆಡ್ಡಿ ಅವರು ಅವ್ರ ಮನೆ ಗೃಹಪ್ರವೇಶ ಕಾರ್ಯಕ್ರಮ ಮಾಡ್ತಾ ಇದಾರೆ, ಅದಕ್ಕೆ ಬ್ಯಾನರ್ ಕಟ್ಟಿದಾರೆ ಅಂದ್ರೆ ತಪ್ಪಂತ ನಾನು ಹೇಳ್ತೀನಿ. ತಪ್ಪಂತ ಬಳ್ಳಾರಿ ಜನತೆ ಕನ್ಸನ್ನ ನೆನ್ಸ್ ಮಾಡಕ್ ಕೊಟ್ಟಿರೋದವ್ರು.
ಅದಕ್ಕೆ ಅವ್ರು ದೊಡ್ಡ ಮನಸ್ಸು ಮಾಡ್ಬೇಕಾಗಿತ್ತು. ಅವ್ರು ದೊಡ್ಡವರಿದ್ದಾರೆ, ಜನಾರ್ದನ ರೆಡ್ಡಿ ಅವ್ರು ದೊಡ್ಡವರಿದ್ದಾರೆ, ಸಿದ್ದರಾಮಯ್ಯ ಅವ್ರು ದೊಡ್ಡವರಿದ್ದಾರೆ. ಅವ್ರು ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಬೆಂಬಲ ಘೋಷಣೆ ಮಾಡ್ಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡಿದ್ಯಪ್ಪ, ಒಳ್ಳೆ ಕೆಲಸಕ್ಕೆ ಎಲ್ಲರೂ ಮೆಚ್ಕೊಳ್ಳೇಬೇಕು, ಯಾವ್ದಾರ ಪಕ್ಷ ಇರ್ಲಿ. ಯಾವ್ರು ಮಾಡಿದಿರೋ ಕೆಲಸ ಇವ್ನು ಮಾಡಿದಾನೆ. ಫಸ್ಟ್ ಟೈಮ್ MLA ಆಗಿ ಸಣ್ಣ ಹುಡುಗ, ಅದು ಮುಂದೆ ಹೇಳ್ತೀನಿ ನಾನು. ಏನೀಗ ಅವ್ರು ಮಾಡಕ್ ಸಾಧ್ಯ ಆಗ್ಲಿಲ್ಲ? ಅವ್ರು ಮಾಡ್ಬೇಕಾಗಿತ್ತಾನೆ. ಜನಗಳಿಗೆ ಕನ್ಸಿರತ್ತಾನೆ, ಕನ್ಸಿತ್ತಾನೆ, ಅದಾಗ್ಬೇಕಂತ ಆಸೆ ಇತ್ತಾನೆ ಎಲ್ಲಾರು ಬಳ್ಳಾರಿ ಜಿಲ್ಲೆಯಲ್ಲಿ. ಅವ್ರು ಮಾಡ್ಬೇಕಾಗಿರೋದು. ಇವ್ ಹುಡುಗ ಮಾಡಿದಾನೆ, ಶಬಾಜ್ಗಿರಿ ಕೊಡ್ಬೇಕಾಗಿತ್ತು ಅವ್ರನ್ನ. ಆಗಿದ್ದಾಯ್ತು, ಈ ಘಟನೆ ಆಗ್ಬಾರ್ದಾಗಿತ್ತು. ಹಿಂದೆ ಬಳ್ಳಾರಿಯಲ್ಲಿ ಅಧಿಪತ್ಯ ಸಾಧನೆ ಮಾಡತಕ್ಕಂತ ಹುನ್ನಾರಗಳು ಏನಾರ ಅದೆಲ್ಲ ಪಾರ್ಟಿಗಳಿಗೆ? ಅದೆಲ್ಲ ಇಲ್ಲ, ಅದೆಲ್ಲ ಏನೇನು ಇಲ್ಲ. ಈ ಘಟನೆ ಆಗ್ಬಾರ್ದಾಗಿದ್ದು ಘಟನೆ ಆಗಿದೆ. ಸರ್ ಈಗ ಈ ಘಟನೆ ಆಗಿದೆ, ಒಂದು ಲಾಸ್ಟ್ ಸರ್, ಈ ಘಟನೆ ಆಗಿದೆ 3 ದಿನ ಆಯ್ತು ಸರ್. ಇವತ್ತಿಗೂ ಬಳ್ಳಾರಿ MP ಅವರು ಇಲ್ಲಿಗೆ ವಿಸಿಟ್ ಮಾಡಿಲ್ಲ ಸರ್. ಸೊ ಇದು ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳ ನಡುವೆ ಇರತಕ್ಕಂತ ಭಿನ್ನಾಭಿಪ್ರಾಯ ಇಲ್ಲ, ಇನ್ನೇನು ಆ ತರ ಇಲ್ಲ. ಯಾಕೆ ಸರ್ ಬರ್ಲಿಲ್ಲ ಹಂಗಾದ್ರೆ? ಇಲ್ಲ, ಬಳ್ಳಾರಿಗೆ ಸಂಸದರು ಯಾರು ಇಲ್ಲ? ಇಲ್ಲ, ಅವರು ಮಧ್ಯಾಹ್ನ ಫೋನ್ ಮಾಡಿದ್ರು, ನೀವು ಸಾಯಂಕಾಲ ಬರ್ತಾವ್ರ ಅವರು. ನನಗೂ ಫೋನ್ ಮಾಡಿದ್ರು. ಆಕ್ಚುಲ್ ನಾನು 4 ಗಂಟೆಗೆ ಬಂದ್ಬಿಟ್ಟೆ, ನಾನು 6 ಗಂಟೆ ಸರ್. ಘಟನೆ 3 ದಿನ ಆಯ್ತು ಸರ್, ನಿನ್ನೆನೂ ಬಂದಿಲ್ಲ, ಇವತ್ತು ನೀವು ಬಂದ್ರು ಕೂಡ ಬರ್ತಾರೆ. ಘಟನೆ 3 ದಿವಸ ಆಯ್ತು. ಘಟನೆ ಸಂಬಂಧಪಟ್ಟಂತೆ ಯಾರು ಅರೆಸ್ಟ್ ಮಾಡಿದ್ದಾರೆ? ಯಾರು ಪೊಲೀಸ್ ಅವ್ರು ತನಿಖೆ ಮಾಡ್ತಾ ಇದ್ದಾರೆ, ಮಾಡ್ತಾರೆ. 3 ದಿವಸ ಆಯ್ತು. ಪೊಲೀಸ್ ಅವ್ರು ತನಿಖೆ ಮಾಡ್ತಾರೆ. ಕಾನೂನು ಪ್ರಕಾರ ಯಾರ್ಯಾರ ಮೇಲೆ ಕ್ರಮ ತಗೊಂಡು, ಯಾರನ್ನ ಪಕ್ಷ ಇಲ್ಲಿ, ಕಾಂಗ್ರೆಸ್ ಪಕ್ಷ ಇಲ್ಲಿ, BJP ಪಕ್ಷ ಇಲ್ಲಿ, ಯಾವ್ದಾರ ಪಕ್ಷ ಅವ್ರ ಮೇಲೆ ಕ್ರಮ ತಗೊಂಡು